ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಮಾಸಗಳಿಗೆ ತುಂಬಾ ವಿಶೇಷ ಮಹತ್ವವಿದೆ. ಅದರಲ್ಲಿ ಮಾಘ ಮಾಸದ ಮಹಿಮೆ ಬಹಳ ಅಪಾರವಾದದ್ದು. ನಮ್ಮ ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ 11ನೆಯ ಮಾಸ ಮಾಘ ಮಾಸ. ಪುಷ್ಯ ಮಾಸದ ನಂತರ ಮತ್ತು ಪಾಲ್ಗುಣ ಮಾಸದ ಮೊದಲು ಬರುವಂತಹ ಈ ಮಾಸ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಅತ್ಯಂತ ಪವಿತ್ರವಾದದ್ದು. ಪೌರ್ಣಿಮೆಯ ದಿನ ಮಖಾ ನಕ್ಷತ್ರ ಇರುವುದರಿಂದ ಈ ಮಾಸಕ್ಕೆ ಮಾಘ ಮಾಸ ಎಂಬ ಹೆಸರು ಬಂದಿದೆ. ಮಾಘ ಮಾಸ ಉತ್ತರಾಯಣ ಪುಣ್ಯಕಾಲದ ಆರಂಭದ ಹಂತದಲ್ಲಿ ಬರುತ್ತದೆ. ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ನ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಈ ಮಾಸ ಬರುತ್ತದೆ. 2026ರಲ್ಲಿ ಮಾಘ ಮಾಸ ಜನವರಿ 19ರಂದು ಪ್ರಾರಂಭವಾಗಿ ಫೆಬ್ರವರಿ 17ನೆಯ ತಾರೀಕಿನಂದು ಮುಕ್ತಾಯಗೊಳ್ಳಲಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಾಘ ಮಾಸ ಏಕೆ ಶ್ರೇಷ್ಠ, ಈ ಮಾಸದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ದೇವರನ್ನು ಈ ಮಾಸದಲ್ಲಿ ನಾವು ಪೂಜಿಸಬೇಕು, ಈ ಮಾಸದಲ್ಲಿ ಬರುವ ಹಬ್ಬಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ. ಮಾಘ ಮಾಸದ ಶ್ರೇಷ್ಠತೆ. ಮಾಘ ಮಾಸವನ್ನು ಶ್ರೇಷ್ಠ ಎಂದು ಪರಿಗಣನೆ ಮಾಡಲು ಕೆಲವು ಧಾರ್ಮಿಕ ಕಾರಣಗಳಿವೆ. ಭೂಮಿಯ ಒಂದು ವರ್ಷ ದೇವಾನುದೇವತೆಗಳ ಪಾಲಿಗೆ ಒಂದು ದಿನಕ್ಕೆ ಸಮವಾಗಿರುತ್ತದೆ. ದೇವಾನುದೇವತೆಗಳ ಪಾಲಿಗೆ ಉತ್ತರಾಯಣ ಹಗಲಿನ ಸಮಯವಾದರೆ ದಕ್ಷಿಣಾಯಣ ರಾತ್ರಿಯ ಸಮಯ. ದಕ್ಷಿಣಾಯನ ಕಳೆದು ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಮಾಘ ಮಾಸ ಬರುತ್ತದೆ. ಆದ್ದರಿಂದ ಮಾಘ ಮಾಸ ದೇವಾನುದೇವತೆಗಳ ಪಾಲಿಗೆ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತದ ಸಮಯವಾಗಿರುತ್ತದೆ. ಬ್ರಾಹ್ಮಿ ಮುಹೂರ್ತ ನಮಗೆಷ್ಟು ಪವಿತ್ರವೋ ಹಾಗೆ ದೇವಾನುದೇವತೆಗಳ ಪಾಲಿನ ಬ್ರಾಹ್ಮಿ ಮುಹೂರ್ತದ ಸಮಯವಾದ ಮಾಘ ಮಾಸ ಅಷ್ಟೇ ಪವಿತ್ರವಾದದ್ದು. ಇಂತಹ ಮಾಸದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಾದಿಯಾಗಿ ದೇವಾನುದೇವತೆಗಳೆಲ್ಲ ಭೂಮಿಗಿಳಿದು ಬಂದು ವಿವಿಧ ಕ್ಷೇತ್ರಗಳಲ್ಲಿ ನದಿ ಸ್ನಾನವನ್ನು ಮಾಡುತ್ತಾರೆ ಎಂಬ ನಂಬಿಕೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿತಗೊಂಡಿದೆ. ಮಾಘ ಮಾಸ ಈ ಕಾರಣದಿಂದಲೇ ಧಾರ್ಮಿಕ ದೃಷ್ಟಿಕೋನದಿಂದ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದೆ. ಮಾಘ ಮಾಸದಲ್ಲಿ ನಾವು ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳು. ಮೊದಲನೆಯದಾಗಿ ಮಾಘ ಸ್ನಾನ. ಮಾಘ ಮಾಸದಲ್ಲಿ ಭೂಮಿಯಲ್ಲಿರುವ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲವೂ ಸಹ ಗಂಗೆಯಂತೆಯೇ ಪವಿತ್ರವಾಗಿರುತ್ತದೆ. ಆದ ಕಾರಣ ಆಸ್ತಿಕ ಮಹಾಶಯರು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ತಮ್ಮ ಸಮೀಪವಿರುವ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಸಮುದ್ರ, ಸರೋವರ ಹಾಗೂ ನದಿ ನೀರುಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡಬೇಕು. ಅದರಲ್ಲಿಯೂ ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ಹೆಚ್ಚಿನ ಮಹತ್ವವಿದೆ. ಗೌತಮ ಮಹರ್ಷಿಗಳಿಂದ ಶಾಪಗ್ರಸ್ತನಾದಂತಹ ಇಂದ್ರದೇವ ತನ್ನನ್ನು ಕ್ಷಮಿಸುವಂತೆ ಅಂಗಲಾಚಿದಾಗ ಗೌತಮರು ಮಾಘ ಮಾಸದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಪ್ರಾಯಶ್ಚಿತ್ತವನ್ನು ಕಂಡುಕೊಳ್ಳುವಂತೆ ಆತನಿಗೆ ಸಲಹೆಯನ್ನು ನೀಡಿದ್ದರು. ಅದರಂತೆಯೇ ಇಂದ್ರನು ಮಾಘ ಮಾಸದಲ್ಲಿ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಶಾಪದಿಂದ ವಿಮುಕ್ತಿಯನ್ನು ಪಡೆದುಕೊಂಡನು. ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಲಾಗದವರು ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಒಂದಿಷ್ಟು ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು. ಮಾಘ ಮಾಸದಲ್ಲಿ ಮಾಡುವ ಸ್ನಾನ ರಾಜಸೂಯ ಯಾಗ ಮಾಡಿದಷ್ಟು ಫಲವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಶೀತಕಾಲದ ಈ ಸಮಯದಲ್ಲಿ ನಸುಕಿನ ಜಾವದ ತಣ್ಣೀರಿನ ಸ್ನಾನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡಿ ದೇಹಕ್ಕೆ ಚೈತನ್ಯವನ್ನು ತಂದುಕೊಡುತ್ತದೆ. ದೇವರ ಪೂಜೆಯನ್ನು ಮಾಡುವುದು. ಮಾಘ ಮಾಸದಲ್ಲಿ ವಿಶ್ವದ ರಕ್ಷಕರಾದಂತಹ ಭಗವಾನ್ ಮಹಾವಿಷ್ಣುದೇವರು ಮತ್ತು ಸೂರ್ಯನಾರಾಯಣರನ್ನು ಬಹಳ ಮುಖ್ಯವಾಗಿ ಪೂಜಿಸಬೇಕು. ಸೂರ್ಯ ಆರೋಗ್ಯವನ್ನು ಕರುಣಿಸಿದರೆ ಮಹಾವಿಷ್ಣುದೇವರು ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ಇವರಿಬ್ಬರ ಆರಾಧನೆ ಮಾಘ ಮಾಸದ ಅವಿಭಾಜ್ಯ ಅಂಗವೆನಿಸಿಕೊಳ್ಳುತ್ತದೆ. ಅದರಲ್ಲಿಯೂ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಮಾಘ ಮಾಸದಲ್ಲಿ ಸೂರ್ಯನಾರಾಯಣ ದೇವರ ಪೂಜೆ ಮತ್ತು ಸ್ತೋತ್ರ ಪಠಣ ಮಾಡುವುದರಿಂದ ಸರ್ವರೋಗಗಳೆಲ್ಲ ನಿವಾರಣೆಯಾಗಿ ಆರೋಗ್ಯವಂತರಾಗಿ ಸುಖ ಜೀವನವನ್ನು ನಡೆಸಬಹುದು. ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿದ ನಂತರ ಮಹಾವಿಷ್ಣು ದೇವರನ್ನು ತುಳಸಿ ದಳಗಳಿಂದ ಪೂಜಿಸುವುದು ಈ ಮಾಸದ ಪ್ರಮುಖ ವಿಧಿಯಾಗಿದೆ. ಮಾಘ ಮಾಸದ ಅಧಿದೇವತೆ ಮಾಧವ. ಮಾಧವರು ಮಹಾವಿಷ್ಣು ದೇವರ ಮತ್ತೊಂದು ರೂಪ. ಈ ಮಾಸದಲ್ಲಿ ಮಹಾವಿಷ್ಣು ದೇವರ ಆರಾಧನೆ ಮೋಕ್ಷಕ್ಕೆ ದಾರಿಯನ್ನು ತಂದುಕೊಡುತ್ತದೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಸಕಲ ಪಾಪಗಳು ಪರಿಹಾರವಾಗಿ ಸುಖ ಶಾಂತಿ ದೊರೆಯುತ್ತದೆ. ಮಾಘ ಮಾಸದ ಕೊನೆಯ ದಿನವಾದ ಪೌರ್ಣಿಮೆಯೆಂದು
ಸತ್ಯನಾರಾಯಣ ಪೂಜೆಯನ್ನು ಮಾಡುವುದು ವಿಶೇಷ ಫಲವನ್ನು ತಂದುಕೊಡುತ್ತದೆ. ಭಗವದ್ಗೀತೆಯ ಪಾರಾಯಣ. ಭಗವದ್ಗೀತೆಯು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮುಖ ಕಮಲದಿಂದ ಬಂದಿರುವ ದಿವ್ಯವಾಣಿ. ಆದ್ದರಿಂದಲೇ ಈ ಮಾಸದಲ್ಲಿ ಭಗವದ್ಗೀತೆಯನ್ನು ಪಠಣ ಮಾಡುವುದು ಅಥವಾ ಆಲಿಸುವುದು ಬಹಳ ಒಳ್ಳೆಯದು. ಈ ಮಾಸದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಓದುವುದು ಅಥವಾ ಕೇಳಿಸಿಕೊಳ್ಳುವುದು ಮನಸ್ಸಿನ ಅಜ್ಞಾನವನ್ನೆಲ್ಲ ದೂರ ಮಾಡಿ ಆತ್ಮಜ್ಞಾನವನ್ನು ನೀಡುತ್ತದೆ. ಮಾಘ ಮಾಸದಲ್ಲಿ ಭಗವದ್ಗೀತೆಯ ಗ್ರಂಥವನ್ನು ಸತ್ಪಾತ್ರರಿಗೆ ದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ದಾನ ಧರ್ಮಗಳನ್ನು ಮಾಡುವುದು. ಮಾಘ ಮಾಸದಲ್ಲಿ ದಾನ ಮಾಡುವುದಕ್ಕೆ ಪುರಾಣಗಳು ಹಾಗೂ ಶಾಸ್ತ್ರಗಳಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ತಿಲದಾನ, ವಸ್ತ್ರದಾನ, ಕಂಬಳಿ ದಾನ, ದೇವಸ್ಥಾನಗಳಲ್ಲಿ ದೀಪದಾನ, ಅನ್ನದಾನ, ಬೆಲ್ಲದಾನ ಮತ್ತು ತುಪ್ಪದಾನಗಳು ಮಾಘ ಮಾಸದಲ್ಲಿ ನಾವು ಮಾಡಬೇಕಾಗಿರುವ ಕೆಲವು ಮಹತ್ತರ ದಾನಗಳಾಗಿವೆ. ಮಾಘ ಪುರಾಣ ಪಠಣ. ಮಾಘ ಮಾಸದಲ್ಲಿ ಮಾಘ ಪುರಾಣ ಪಠಣ ಮಾಡುವುದು ಫಲಪ್ರದ ಹಾಗೂ ಪುಣ್ಯದಾಯಕ ಕಾರ್ಯವಾಗಿದೆ. ಮಾಘ ಪುರಾಣ ಪದ್ಮಪುರಾಣದ ಒಂದು ಭಾಗ. ಇದು ಮಾಘ ಮಾಸದ ಮಹಿಮೆ, ಮಾಘ ಸ್ನಾನದ ಮಹತ್ವ ಮತ್ತು ಈ ಮಾಸದಲ್ಲಿ ಮಾಡುವಂತಹ ದಾನ ಧರ್ಮಗಳಿಂದ ದೊರೆಯುವ ಫಲಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡುತ್ತದೆ. ಈ ಮಾಘ ಪುರಾಣದಲ್ಲಿ 30 ಅಧ್ಯಾಯಗಳಿವೆ. ಪ್ರತಿನಿತ್ಯವೂ ಸ್ನಾನ ಮಾಡಿದ ನಂತರ ಒಂದೊಂದು ಅಧ್ಯಾಯದಂತೆ ತಿಂಗಳ ಪೂರ್ತಿ ಓದುವ ಸಂಪ್ರದಾಯವಿದೆ. ಈ ಮಾಘ ಪುರಾಣದಲ್ಲಿ ಅನೇಕ ಭಕ್ತಿ ಪ್ರಧಾನ ಕಥೆಗಳಿದ್ದು ಮನುಷ್ಯನು ಹೇಗೆ ಧಾರ್ಮಿಕ ಹಾದಿಯಲ್ಲಿ ನಡೆಯಬೇಕೆಂದು ಇವೆಲ್ಲ ಬೋಧಿಸುತ್ತವೆ. ನಾವು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಸಕಲ ಪಾಪಗಳು ಸಹ ಮಾಘ ಪುರಾಣದ ಶ್ರವಣ ಮತ್ತು ಪಠಣದಿಂದ ನಾಶವಾಗುತ್ತವೆ. ಮಾಘ ಮಾಸದ ಪ್ರಮುಖ ಹಬ್ಬಗಳು. ವಸಂತ ಪಂಚಮಿ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ 5ನೆಯ ದಿನದಂದು ವಸಂತ ಪಂಚಮಿಯನ್ನು ಆಚರಣೆ ಮಾಡಲಾಗುತ್ತದೆ. ವಸಂತ ಪಂಚಮಿ ಜ್ಞಾನ ದೇವತೆಯಾದಂತಹ ಸರಸ್ವತಿಯ ಜನ್ಮದಿನ. ಈ ದಿನ ಅನೇಕ ಶಾಲಾ ಕಾಲೇಜುಗಳಲ್ಲಿ ಶಾರದಾ ಪೂಜೆಯನ್ನು ಆಯೋಜಿಸಿರಲಾಗಿರುತ್ತದೆ ಮತ್ತು ಮನೆಗಳಲ್ಲಿ ಪುಸ್ತಕ, ಲೇಖನಿ, ಸಂಗೀತ ವಾದ್ಯಗಳನ್ನು ಸರಸ್ವತಿ ದೇವಿಯ ಮುಂದಿಟ್ಟು ಪೂಜೆ ಮಾಡಲಾಗುತ್ತದೆ. ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ನಡೆಸಲು ಇದು ಪವಿತ್ರವಾದಂತಹ ದಿನವಾಗಿದೆ. ಈ ವರ್ಷದ ವಸಂತ ಪಂಚಮಿ ಜನವರಿ 23 ಶುಕ್ರವಾರದಂದು ಬಂದಿದೆ. ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ರಥಸಪ್ತಮಿಯನ್ನು ಆಚರಣೆ ಮಾಡಲಾಗುತ್ತದೆ. ಈ ರಥಸಪ್ತಮಿ ಭಗವಾನ್ ಸೂರ್ಯನಾರಾಯಣರ ಜನ್ಮದಿನ. ತಾನು ಜನಿಸಿದ ಕೂಡಲೇ ಸೂರ್ಯದೇವ ತನ್ನ 7 ಕುದುರೆಗಳ ರಥವನ್ನೇರಿ ಇಡೀ ಜಗತ್ತಿಗೆ ಬೆಳಕನ್ನು ನೀಡಲು ಆರಂಭಿಸಿದನಂತೆ. ಈ ರಥಸಪ್ತಮಿ ಎಂದು ಸೂರ್ಯೋದಯಕ್ಕೂ ಮುನ್ನ ತಲೆ ಮತ್ತು ಭುಜಗಳ ಮೇಲೆ 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನವನ್ನು ಮಾಡುವುದು ಪ್ರಮುಖ ಪದ್ಧತಿಯಾಗಿದೆ. ಈ ವರ್ಷದ ರಥಸಪ್ತಮಿ ಜನವರಿ 25ರಂದು, ಅಂದರೆ ಸೂರ್ಯನ ವಾರವಾದ ರವಿವಾರದಂದೇ ಬಂದಿರುವುದು ಮತ್ತೊಂದು ವಿಶೇಷತೆ. ಭೀಷ್ಮಾಷ್ಟಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಎಂದು ಭೀಷ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮ ಪಿತಾಮಹರು ತಮ್ಮ ದೇಹತ್ಯಾಗಕ್ಕಾಗಿ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಕಾದು ನಂತರ ಉತ್ತರಾಯಣ ಪುಣ್ಯಕಾಲದಲ್ಲಿ ಬರುವಂತಹ ಮಾಘ ಶುಕ್ಲ ಅಷ್ಟಮಿ ಎಂದು ತಮ್ಮ ದೇಹತ್ಯಾಗವನ್ನು ಮಾಡಿದ್ದರು. ಈ ದಿನ ಭೀಷ್ಮ ಪಿತಾಮಹರಿಗೆ ತರ್ಪಣವನ್ನು ನೀಡುವುದು ಅತ್ಯಂತ ಮುಖ್ಯ ಆಚರಣೆಯಾಗಿದೆ. 2026ರ ಭೀಷ್ಮಾಷ್ಟಮಿ ಜನವರಿ 26 ಸೋಮವಾರದಂದು ಬಂದಿದೆ. ಮಧ್ವನವಮಿ. ಮಾಘ ಮಾಸದ ಶುಕ್ಲ ಪಕ್ಷದ 9ನೇ ದಿನ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಗುರು ಮಧ್ವಾಚಾರ್ಯರು ಅದೃಶ್ಯರಾದ ದಿನದ ನೆನಪಿಗಾಗಿಯೇ ಮಧ್ವನವಮಿಯನ್ನು ಆಚರಣೆ ಮಾಡಲಾಗುತ್ತದೆ. ಮಾಧ್ವ ಸಂಪ್ರದಾಯದ ಅನುಯಾಯಿಗಳು ಈ ದಿನ ಮಧ್ವಾಚಾರ್ಯರನ್ನು ನೆನೆದು ಮಧ್ವಾಚಾರ್ಯರ ಸ್ತೋತ್ರಗಳನ್ನು ಪಠಿಸುತ್ತಾರೆ. ವಿಶೇಷವಾಗಿ ಮಧ್ವ ವಿಜಯ ಎಂಬ ಮಹಾಕಾವ್ಯದ ಪಾರಾಯಣವನ್ನು ಈ ಸುದಿನ ಮಾಡಲಾಗುತ್ತದೆ. 2026ರ ಮಧ್ವನವಮಿ ಜನವರಿ 27 ಮಂಗಳವಾರದಂದು ಬಂದಿದೆ. ಮಹಾಶಿವರಾತ್ರಿ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರ ವಿವಾಹ ಇದೇ ದಿನ ನಡೆದಿತ್ತೆಂಬ ನಂಬಿಕೆ ಇದೆ. ಭಕ್ತಾದಿಗಳು ಈ ಸಂಪೂರ್ಣ ದಿನ ಉಪವಾಸವಿದ್ದು ಶಿವಧ್ಯಾನದಲ್ಲಿಯೇ ತೊಡಗಿಕೊಂಡಿರುತ್ತಾರೆ. ರಾತ್ರಿ ಸಂಪೂರ್ಣ ಜಾಗರಣೆ ಮಾಡಿ ಶಿವಪರಮಾತ್ಮರ ಸ್ತೋತ್ರ ಮತ್ತು ಮಂತ್ರಗಳ ಪಠಣವನ್ನು ಮಾಡುತ್ತಲೇ ಸಮಯ ಕಳೆಯುತ್ತಾರೆ. 2026ರ ಮಹಾಶಿವರಾತ್ರಿ ಹಬ್ಬ ಫೆಬ್ರವರಿ 15 ಭಾನುವಾರದಂದು ಬಂದಿದೆ. ಗುಪ್ತ ನವರಾತ್ರಿ.
ಮಾಘಗುಪ್ತ ನವರಾತ್ರಿಯು ಜನವರಿ 19ನೆಯ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಜನವರಿ 27ನೆಯ ತಾರೀಕು ಮಂಗಳವಾರದಂದು ಸಮಾಪ್ತಿಗೊಳ್ಳಲಿದೆ. ಈ ಸಮಯದಲ್ಲಿ ಮಾತಾ ದುರ್ಗೆಯ ರಹಸ್ಯ ರೂಪಗಳಾದಂತಹ ಕಾಳಿ, ತಾರಾ, ತ್ರಿಪುರ ಸುಂದರಿ ಸೇರಿದಂತೆ ದಶಮಹಾವಿದ್ಯೆಯರನ್ನು ಪೂಜಿಸಲಾಗುತ್ತದೆ. ಈ ಗುಪ್ತ ನವರಾತ್ರಿಯನ್ನು ಸಾಮಾನ್ಯವಾಗಿ ಭಕ್ತಾದಿಗಳಿಗಿಂತ ಹೆಚ್ಚಾಗಿ ತಾಂತ್ರಿಕರು ಮತ್ತು ಆಧ್ಯಾತ್ಮಿಕ ಸಾಧಕರು ತಮ್ಮ ಮಂತ್ರ ಸಿದ್ಧಿಗಳಿಗಾಗಿ ಗೌಪ್ಯವಾಗಿ ಆಚರಿಸುತ್ತಾರೆ. ಕಠಿಣ ಅಡೆತಡೆಗಳ ನಿವಾರಣೆ ಮತ್ತು ಶತ್ರುಗಳ ಮೇಲಿನ ವಿಜಯಕ್ಕಾಗಿಯೇ ಗುಪ್ತ ನವರಾತ್ರಿಯ 9 ದಿನಗಳ ಸಮಯದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡುವುದು ಫಲಪ್ರದ ಎಂದು ನಂಬಲಾಗುತ್ತದೆ. ಆತ್ಮೀಯರೇ, ಮಾಘ ಮಾಸದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.